ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಅಗೇನ್ ಟು ಮೈ ಮಿನಿ ವ್ಲಾಗ್. ಸ್ವಲ್ಪ ಬ್ರೇಕ್ ತಗೊಂಡು ಮತ್ತೆ ಮಿನಿ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಸಂಡೇ. ಯೂಶಲ್ ಆಗಿ ಸಂಡೇ ಅಂತ ಅಂದರೆ ನಮಗೆ ಬೆಳಗ್ಗೆ ಲೇಟಾಗಿ ಎದ್ದೊಳೋದು, ಅವತ್ತು ಇಡೀ ದಿನ ಲೇಸಿ ಡೇ ಅಂತಾನೆ ಹೇಳ್ಬೋದು. ಸೊ ನಮ್ಮ ಯಜಮಾನ್ರು ಮನೇಲಿ ಒಂದು ಕಡ್ಡಿ ಕೂಡ ಎತ್ತಿಡಲ್ಲ. ಅವ್ರು ಅಚ್ಚುಕಟ್ಟಾಗಿ ಮಾಡೋ ಒಂದೇ ಒಂದು ಕೆಲಸ ಅಂತಂದರೆ ಅದು ಫಿಶ್ ಟ್ಯಾಂಕ್ ಕ್ಲೀನಿಂಗು. ಮಂತ್ಲಿ ಒನ್ಸ್ ಫಿಶ್ ಟ್ಯಾಂಕ್ ಕ್ಲೀನ್ ಮಾಡ್ತಾರೆ. ಅದಕ್ಕೂ ಕೂಡ ನನ್ನ ಹೆಲ್ಪ್ ಬೇಕೇ ಬೇಕು. ಇನ್ನು ಮಕ್ಕಳಿರೋ ಮನೇಲಂತರೂ ಕೆಲಸ ಜಾಸ್ತಿನೇ ಇರುತ್ತೆ ಅಂತ ಹೇಳ್ಬೋದು. ನಾವು ಒಂದು ಕೆಲಸ ಮುಗಿಸಿ ಬರೋಷ್ಟರಲ್ಲಿ ಇನ್ನೊಂದು ಕೆಲಸ ಏನಾದರೂ ರೆಡಿ ಇಟ್ಟಿರ್ತಾರೆ. ನಂಗಂತೂ ಸಂಡೇ ಬಂದರೆ ಹೇಗೆ ಹೋಗುತ್ತೆ ಅಂತಾನೆ ಗೊತ್ತಾಗಲ್ಲ. ನಾರ್ಮಲ್ ಡೇಸಲ್ಲೇ ನನಗೆ ಸ್ವಲ್ಪ ಫ್ರೀ ಅಂತ ಅನಿಸುತ್ತೆ. ಇನ್ನು ನೋಡಿ ಫಿಶ್ ಟ್ಯಾಂಕ್ ಕ್ಲೀನ್ ಮಾಡಿದಾಗ ಚೆನ್ನಾಗಿರುತ್ತೆ. ಒಂದು 2-3 ಡೇಸ್ ನಂತರ ಮತ್ತೆ ಕೊಳೆ ಆಗಿಬಿಡುತ್ತೆ. ಹಾಗೆ ಇವತ್ತು ಸಂಜೆ ನಾವು ಬನ್ನೇರುಘಟ್ಟ ರೋಡಲ್ಲಿರುವಂಥ ಮೀನಾಕ್ಷಿ ಸುಂದರೇಶ್ವರ ದೇವಸ್ಥಾನಕ್ಕೆ ಹೋಗಿದ್ವಿ. ಸುಮಾರು ದಿನಗಳು ಅಂತಾನೆ ಹೇಳ್ಬೋದು, ದಿನಗಳೆಲ್ಲ ತಿಂಗಳುಗಳಿಂದನೇ ಪ್ಲ್ಯಾನ್ ಮಾಡ್ತಾ ಇದ್ವಿ ಈ ಒಂದು ಟೆಂಪಲ್ಗೆ ಹೋಗೋಣ ಅಂತ ಹೇಳಿ. ಇವತ್ತು ಹೋಗಿದ್ದು ತುಂಬಾ ಖುಷಿ ಆಯಿತು. ನೋಡ್ತಾ ಇದ್ರಲ್ಲ, ದೇವಸ್ಥಾನ ತುಂಬಾ ಸುಂದರವಾಗಿದೆ. ವ್ಯೂ ಕೂಡ ಅಷ್ಟೇ ಸಕ್ಕತ್ತಾಗಿತ್ತು ಅಂತಲೇ ಹೇಳ್ತೀನಿ. ಇತ್ತೀಚಿನ ದಿನಗಳಲ್ಲಿ ನನಗೆ ಹೆಚ್ಚು ಅಲ್ಲಿ ಇಲ್ಲಿ ಸುತ್ತಾಡೋದಕ್ಕಿಂತ ದೇವಸ್ಥಾನಗಳಿಗೆ ಹೋಗೋದೇ ಏನೋ ಒಂಥರ ಖುಷಿ ಕೊಡುತ್ತೆ. ಬೆಂಗಳೂರು ಸುತ್ತಮುತ್ತ ಸುಮಾರು ದೇವಸ್ಥಾನಗಳಿದೆ, ನೋಡೋಣ. ಆದಷ್ಟು ನಾನು ಕೂಡ ಎಕ್ಸ್ಪ್ಲೋರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇನ್ನು ದೇವಸ್ಥಾನದಲ್ಲಿ ಸಿಗೋ ಪ್ರಸಾದ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ನಂಗಂತೂ ಸಿಕ್ಕಾಪಟ್ಟೆ ಇಷ್ಟ. ಸಂಜೆ ಹೊತ್ತಲ್ಲಿ ಲೈಟ್ ಆಗಿ ಜಿಟಿ ಜಿಟಿ ಮಳೆ ಬರ್ತಾ ಇದ್ರಿಂದ ಈ ದೇವಸ್ಥಾನದ ವ್ಯೂ ಇನ್ನ ಸಖತ್ತಾಗಿ ಕಾಣಿಸ್ತಾ ಇತ್ತು. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.